ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಾಕೇಶ್. ಇವತ್ತು ಒಂದು ಟಿಪಿಕಲ್ ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇವರ ಹೆಸರು ಬಂದು ತೇಜೇಶ್ ಕುಮಾರ್ ಅಂತ. ಈಗ ವಯಸ್ಸು 34 ವರ್ಷ ವಯಸ್ಸು. ಇವರು ಬೆಂಗಳೂರಿನ ಮಾಗಡಿ ರೋಡು ಕಡೆಯವರು. ಇವ್ರಿಗೆ 2018ನಲ್ಲಿ ಸಿವಿಯರ್ ಬ್ಯಾಕ್ ಪೇನ್ ಬರುತ್ತೆ, ಡಿಸ್ಕ್ ಬಲ್ಜ್ ಆಗಿರುತ್ತೆ. ಆಗ ಒಂದು ಸರ್ಜರಿ ಮಾಡ್ತಾರೆ 2018ನಲ್ಲಿ. ಸೊ ಸರ್ಜರಿ ಮಾಡಿದ ಮೇಲೆ ಡಿಸ್ಕೆಕ್ಟಮಿ ಅಂತ ಮಾಡ್ತಾರೆ. ದೆನ್ ಮತ್ತೆ ಅದು ಪೇಯ್ನ್ ಕಡಿಮೆ ಆಗುತ್ತೆ. ಆಮೇಲೆ ವಿತಿನ್ 2 to 3 ಇಯರ್ಸ್ ಒಳಗಡೆ ಇನ್ನೊಂದು ಸರಿ ಬ್ಯಾಕ್ ಪೇಯ್ನ್ ಸಿವಿಯರ್ ಆಗುತ್ತೆ. ಬ್ಯಾಕ್ ಪೇಯ್ನು ಸಿವಿಯರ್ ಆದಾಗ ಅವ್ರಿಗೆ ಇನ್ನೊಂದು ಸರಿ ಸರ್ಜರಿ ಮಾಡಬೇಕು ನಿಮಗೆ ಅಂತ ಹೇಳ್ತಾರೆ. 2022ಗೆ ಇನ್ನೊಂದು ಸರ್ಜರಿ ಮಾಡ್ತಾರೆ. ಸೊ 2022ಗೆ ಇನ್ನೊಂದು ಸರಿ ಸರ್ಜರಿ ಮಾಡಿದ ಮೇಲೆ ಮತ್ತೆ ಮೊನ್ನೆ ಡಿಸೆಂಬರ್ಗೆ ಅಂದರೆ ಒನ್ ಇಯರ್ ಆದಮೇಲೆ ಮತ್ತು ಇನ್ನೊಂದು ಸರಿ ಬ್ಯಾಕ್ ಪೇಯ್ನ್ ಬರುತ್ತೆ. ಇನ್ನೊಂದು ಸರಿ ಬ್ಯಾಕ್ ಪೇಯ್ನ್ ಬಂದಾಗ ಮತ್ತು ಇನ್ನೊಂದು ಸರಿನೂ ಸರ್ಜರಿ ಮಾಡಬೇಕು ನಿಮಗೆ, ಅದು ಸ್ಪೈನಲ್ ಫಿಕ್ಸೇಟರ್ಸ್ ಹಾಕಬೇಕು, ಕ್ಲಿಪ್ ಹಾಕಬೇಕು ಅಂತ ಹೇಳ್ತಾರೆ. ಸೊ ಹಿಂಗೆ ಹೇಳಿದಾಗ ಅವ್ರಿಗೆ ಏನಕ್ಕೆ ಈ ಥರ ಅಂತ ಒಂದು ಮನಸ್ಸಲ್ಲಿ ಕ್ವಶನ್ ಬಂದು, ಸೊ ನೋಡೋಣ ವಿ ವಿಲ್ ಟ್ರೈ ಸಮಥಿಂಗ್ ಎಲ್ಸ್ ಅಂತ ಹೇಳಿ ಇಲ್ಲಿಗೆ ಬಂದಿದ್ದರು. ಸೊ ಈಗ ಬಂದಮೇಲೆ ಅವ್ರಿಗೆ ಕಂಪ್ಲೀಟಾಗಿ ಅಂದರೆ ಒಂದು 80 to 85% ಅವ್ರ ಮಗ ಹೇಳೋ ಪ್ರಕಾರ ಒಂದು 80 to 80% ಕಂಪ್ಲೀಟಾಗಿ ಕ್ಯೂರ್ ಆಗಿದೆ. ಅದು ಹೆಂಗೆ ಏನಂತ ಈ ವಿಡಿಯೋದಲ್ಲಿ ಅವರ ಒಂದು ಬಾಯಲ್ಲೇ ಕೇಳೋಣ. ಸರ್ಜರಿ ಅಂದರೆ ಹೆಂಗಿತ್ತು ಅವ್ರಿಗೆ, ಮತ್ತು ಇವಾಗ ಸರ್ಜರಿ ಇಲ್ದಂಗೆ ಹೆಂಗೆ ಕ್ಯೂರ್ ಆಗಿದೆ ಅಂತ. ಫಸ್ಟ್ ಟೈಮು ಅವ್ರಿಗೆ ಹೇಳಿದಾಗ ಬಂದು ನೀವು ಯಾಕೆ ಬ್ಯಾಕ್ ಪೇಯ್ನ್ ಬಂದಿದೆ ರಿಪೀಟೆಡ್ ಆಗಿ ಅಂತ ಹೇಳಿದಾಗ 2022ಗೆ ಸೆಕೆಂಡ್ ಟೈಮ್ ಆದಾಗ ನೀವು ದಪ್ಪ ಆಗಿದ್ದೀರಾ, ಅದಕ್ಕೆ ಬ್ಯಾಕ್ ಪೇಯ್ನ್ ಬಂದಿದೆ ಅಂತ ಹೇಳ್ತಾರೆ. ಓವರ್ ವೇಟ್ ಆಗಿದ್ದೀರಾ, ಹೊಟ್ಟೆ ಬಂದಿದೆ ಅದರಿಂದ ಬ್ಯಾಕ್ ಪೇಯ್ನ್ ಬಂದಿದೆ ಅಂತ ಹೇಳ್ತಾರೆ. ಆಮೇಲೆ 2022 ಅದೇ ಅವಾಗಲೇ ಮತ್ತೆ ಅವ್ರು ಹೋಗ್ತಾರೆ ಇನ್ನೊಂದು ಸರಿ. ಅಂದರೆ ಆಲ್ರೆಡಿ ಸೆಕೆಂಡ್ ಸರ್ಜರಿ ಆದಮೇಲೆ ಇನ್ನೊಂದು ಸರಿ ಹೋದಾಗ ಅವರು ಸರ್ ಒಂದು 2 kg ವೆಯ್ಟ್ ಲಾಸ್ ಆಗಿ ಹೋಗಿರ್ತಾರೆ. ನೀವು ತುಂಬ ದಪ್ಪ ಇದ್ದೀರಾ ಅಂತ ಹೇಳಿರ್ತಾರೆ. ಸೊ ವೆಯ್ಟ್ ಲಾಸ್ ಆಗಿ ಹೋದಾಗ ಅವ್ರಿಗೆ ಹೇಳೋದು, ನೀವು ಸಣ್ಣ ಆಗಿದ್ದೀರಾ ಬಟ್ ಆದರೂ ಬ್ಯಾಕ್ ಪೇಯ್ನ್ ಕಡಿಮೆ ಆಗಿಲ್ಲ, ಅಂದರೆ ಇದು ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಮತ್ತೆ ಹೇಳ್ತಾರೆ, ಆದರೂ ನಿಮಗೆ ಸ್ಪೈನಲ್ ಫಿಕ್ಸೇಟರ್ಸ್ ಹಾಕಬೇಕು, ಫಿಕ್ಸೇಟರ್ಸ್ ಹಾಕಿದ್ರೆ ನೀವು ಲೈಫ್ ಲಾಂಗು ಬಗ್ಗಂಗಿಲ್ಲ, ಮತ್ತು 5 kg ಮೇಲೆ ಭಾರ ಹೊತ್ಕೊಳಂಗಿಲ್ಲ, ರನ್ನಿಂಗ್ ಮಾಡೋಂಗಿಲ್ಲ ಅಂದರೆ ಓಡೋಗಂಗಿಲ್ಲ, ಮತ್ತು ಯಾವಾಗಲೂ ಕೂಡ ಕಾರ್ ಓಡಿಸೋಂಗಿಲ್ಲ, ಮತ್ತು ನೀವು ಆರಾಮಾಗೆ ಸುಮ್ಮನೆ ಜಾಸ್ತಿ ಕೆಲಸ ಮಾಡೋಂಗಿಲ್ಲ, ಸುಮ್ಮನೆ ಕೂತ್ಕೊಂಡಿರ್ಬೇಕು, ಈ ಥರ ಹೇಳ್ತಾರೆ. ಜಸ್ಟ್ 32-33 ವಯಸ್ಸು. ಈ ಥರ ಹೇಳುವಾಗ ಅವ್ರಿಗೆ ಮನಸ್ಸಿಗೆ ಒಂದು ದುಃಖ ಆಗುತ್ತೆ. ಈ ವಯಸ್ಸಿಗೆ ನಾನು ಒಂಥರ ಹಿಂಗೆ ಆಗ್ಬಿಟ್ಟು ನಾನು ಲೈಫೆಲ್ಲ ಮುಗ್ದೋಯ್ತಾ ಅಂತ. ಸೊ ಅವಾಗ ಏನು ಸರ್ ಸೊಲ್ಯೂಷನ್ ಅಂತ ಮಾಡಿದರೆ ಅವರು ಅದೇ ಸ್ಪೈನಲ್ ಫಿಕ್ಸೇಟರ್ ಹಾಕೋದೇ ಪರ್ಮನೆಂಟ್ ಸೊಲ್ಯೂಷನ್, ಅದು ಬಿಟ್ಟರೆ ಬೇರೆ ಏನೂ ಸೊಲ್ಯೂಷನ್ನೇ ಇಲ್ಲ ಅಂತ ಹೇಳಿದಾಗ ಅವ್ರಿಗೆ ಸೊ ನಾನ್ ಸರ್ಜಿಕಲ್ ಏನನ್ನ ಕ್ಯೂರ್ ಮಾಡೋಕ್ಕಾಗುತ್ತಾ ಅಂತ ನೋಡ್ತಿರುವಾಗ ಅವ್ರ ತಾಯಿ ನಮ್ಮ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿಬಿಟ್ಟು ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ. ಸರ್ ಹೋಗಿ ಒಂದು ಸರಿ ಟ್ರೈ ಮಾಡೋಣ ಅಂತ ನಮ್ಮ ಹಾಸ್ಪಿಟ್ಲಿಗೆ ಬಂದರು. ಅಡ್ಮಿಷನ್ ಆದರು. ಒನ್ ವೀಕು ಕಂಪ್ಲೀಟಾಗಿ. ಇವಾಗ ಎಷ್ಟು ತಿಂಗಳಾಯಿತು ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಹೋಗಿ 1.5 ತಿಂಗಳಾಯಿತು. ಇವತ್ತು ಫಾಲೋ ಅಪಿಗೆ ಬಂದಿದ್ದರು. ಇವಾಗ ಅವರು ನಾರ್ಮಲಾಗಿ ವೆಯ್ಟ್ ಲಾಸು ಆಗಿದ್ದಾರೆ. ವೆಯ್ಟ್ ಲಾಸ್ಗೂ ಇದಕ್ಕೂ ಸಂಬಂಧ ಇಲ್ಲ, ಯಾಕಂದರೆ 120-130 kg ಇರೋ ಅಂಥವ್ರಿಗೂ ಬ್ಯಾಕ್ ಪೇಯ್ನ್ ಇರೋದಿಲ್ಲ. ವೆಯ್ಟ್ ಲಾಸು ಆಗಿದ್ದಾರೆ, ಪ್ಲಸ್ ಅವ್ರಿಗೆ ಫ್ಯಾಟಿ ಲಿವರ್ ಗ್ರೇಡ್ 2 ಇತ್ತು, ಫ್ಯಾಟಿ ಲಿವರ್ ಕಡಿಮೆ ಆಗಿದೆ. ಇವಾಗ ಪ್ರಾಪರ್ ಅಬ್ಸಾರ್ಪ್ಷನ್ ಆಗುತ್ತೆ, ಅಸಿಮಿಲೇಟ್ ಆಗುತ್ತೆ ಊಟ ಮಾಡಿರೋದೆಲ್ಲ. ಮತ್ತು ಈಗ ಅವ್ರಿಗೆ ಸ್ಟ್ರೆಂತ್ ಆಗಿದೆ. ಫಸ್ಟ್ ಟೈಮ್ ಅವಾಗೆಲ್ಲ ಮುಂಚೆ ಎಲ್ಲ ಬರುವಾಗ ಅವರ ಬ್ರದರ್ ಅವ್ರನ್ನ ಕಾರಲ್ಲಿ ಕರ್ಕೊಂಬರ್ತಾಯಿದ್ರು. ಈಗ ಇವರೇನೇ ಕಾರ್ ಓಡಿಸ್ಕೊಂಬಂದಿದ್ದಾರೆ. ಫಸ್ಟ್ ಟೈಮ್ ಸರ್ಜರಿ ಆದಾಗ ಖರ್ಚಾಗಿದ್ದು ಬಂದು 3 ಲಕ್ಷ. ಸೊ ಏನೂ ಇಂಪ್ರೂವ್ಮೆಂಟ್ ಇಲ್ಲ ಅಂದರೆ ಆ ಟೈಮ್ಗೆ ಏನೋ ಇಂಪ್ರೂವ್ಮೆಂಟ್ ಆಯಿತು, ಹಂಗೆ ಮತ್ತೆ ಅದೇ ರಿಪೀಟ್ ಆಯಿತು. ಮತ್ತು ಸೆಕೆಂಡ್ ಟೈಮ್ ಸರ್ಜರಿ ಮಾಡಿದಾಗ ಖರ್ಚಾಯಿತು 4 ಲಕ್ಷ. ಈಗ ಮತ್ತೆ ಸ್ಪೈನಲ್ ಫಿಕ್ಸೇಟರ್ಸ್ ಹಾಕ್ಬೇಕಂತ ಇವಾಗ ಮತ್ತೆ 5 ಲಕ್ಷ ಕೊಟೇಶನ್ ಕೊಟ್ಟಿರೋದು. ಸೊ ಇದು ಅಮೌಂಟ್ ಮ್ಯಾಟ್ರಲ್ಲ. ಯಾಕೆ ಅಮೌಂಟ್ ಮ್ಯಾಟ್ರ್ ಆಗಲ್ಲ ಅಂತಂದರೆ ಅಮೌಂಟ್ಗಿಂತ ಇದು ಬಂದು ಹೆಂಗೆ ಆ ಒಂದು ಜೀವನ ಪದ್ಧತಿ ಮತ್ತು ಜೀವನ ಶೈಲಿ ಮತ್ತು ಫುಡ್ಡು ಅದನ್ನೆಲ್ಲ ಕರೆಕ್ಷನ್ ಮಾಡಿಕೊಂಡು ಮತ್ತು ಇಂಜೆಕ್ಷನ್ಸು ಮೆಡಿಸನ್ಸು ಅದ್ರ ಮುಖಾಂತರ ನಾವು ಕ್ಯೂರ್ ಮಾಡ್ಕೊತಕ್ಕಂಥ ಜಾಗದಲ್ಲಿ ಬಾಡಿನ ಡ್ಯಾಮೇಜ್ ಮಾಡಿಕೊಂಡು ದುಡ್ಡು ಖರ್ಚು ಮಾಡಿಕೊಂಡು ಮತ್ತು ಲೈಫ್ ಟೈಮು ನನಗೆ ಸರ್ಜರಿ ಆಗಿದೆ, ನನ್ನ ಸೊಂಟದಲ್ಲಿ ನನಗೆ ಪ್ಲೇಟ್ ಇದೆ ಅಂತ ಅನ್ನೋ ಒಂದು ಮನಸ್ಥಿತಿಗೂ ಏನಿಲ್ದಂಗೆ ನ್ಯಾಚುರಲಾಗಿ ನನಗೆ ಕ್ಯೂರ್ ಆಯಿತು ಅಂತಕ್ಕಂಥ ಮನಸ್ಥಿತಿಗೂ ತುಂಬ ಒಂದು ವ್ಯತ್ಯಾಸ ಇರುತ್ತೆ. ಸೊ ಅದು ಇವರು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅನ್ನೋದನ್ನ ಇವ್ರ ಹತ್ರನೇ ಕೇಳೋಣ ಸ್ನೇಹಿತರೆ. ಸೊ ಇಲ್ಲಿ ನಮ್ಮ ಪ್ರಶ್ನೆ ಇಷ್ಟೇ, ನಿಮ್ಗೆಲ್ಲರಿಗೂ ಹೇಳೋದು, ನೀವು ಓವರ್ ವೆಯ್ಟ್ ಇದ್ದರೆ ಓವರ್ ವೆಯ್ಟ್ಗೂ ನಿಮ್ಮ ಬ್ಯಾಕ್ ಪೇನ್ಗೂ ಸಂಬಂಧ ಇರೋಲ್ಲ. ಸೊ ಈವನ್ ಮಂಡಿ ನೋವಿಗೂ ಸಂಬಂಧ ಇರೋಲ್ಲ.
120 130 kg ಇರ್ತಕ್ಕಂಥ ನಮ್ಮ ಪೇಷಂಟ್ಸ್ ಬರ್ತಾರೆ ಡಯಾಬಿಟೀಸ್ ರಿವರ್ಸ್ ಮಾಡಬೇಕು ಅಂತ. ಅವ್ರಿಗೆ ಬ್ಯಾಕ್ ಪೇಯ್ನೇ ಇರೋದಿಲ್ಲ ಮತ್ತು ಮಂಡಿ ನೋವೇ ಇರೋದಿಲ್ಲ, ಅಷ್ಟು ಆರಾಮಾಗೆ ಇರ್ತಾರೆ. ಅವರ ಮಾತಲ್ಲಿ ಕೇಳೋಣ ಸ್ನೇಹಿತರೆ. ಥ್ಯಾಂಕ್ ಯು. ನಿಮ್ಮದು ಸರ್ಜರಿ ಆಯ್ತಲ್ವಾ? ಯಾವಾಗ ಆಗಿತ್ತು ಸರ್ಜರಿ? 2018 ಒಂದು ಸರಿ, 2022 ಒಂದು ಸರಿ. 2 ಸರ್ಜರಿ ಆಗಿದೆ ಸ್ವಂಟದ್ದು. L4 L5 ಒಂದು ಸರಿ ರೈಟ್ ಸೈಡ್ ಲೆಗ್ ಪೈನ್ ಬಂತು ಅಂತ, ಇನ್ನೊಂದು ಸರಿ ಲೆಫ್ಟ್ ಸೈಡ್ ಲೆಗ್ ಪೈನ್ ಬಂತು ಅಂತ. 2022 ಲೆಗ್ ಸೈಡ್ ಲೆಗ್ ಪೈನ್ ಬಂತು, ಲೆಫ್ಟ್ ಸೈಡಲ್ಲಿ ಪೈನ್ ಬಂತು. ಮತ್ತು 2018 ರೈಟ್ ಸೈಡ್ ಪೈನ್ ಬಂತು. ಓಕೆ. ಅವಾಗ ಒಂದ್ಸರಿ ಡಿಸ್ಕ್ ಸರ್ಜರಿ ಮತ್ತು ಇನ್ನೊಂದ್ಸರಿ ಡಿಸ್ಕ್ ಸರ್ಜರಿ ಮತ್ತೆ ಅದು ಹಂಗೆ ಕಂಟಿನ್ಯೂ ಆಗಿತ್ತು ಪೈನ್. ಮತ್ತು ಇವಾಗ ಪೈನ್ ಬಂದಿದೆ ಅವಾಗ? ಮತ್ತೆ ಈಗ ಒಂದು ನವಂಬರ್ ಸ್ಟಾರ್ಟಿಂಗಲ್ಲಿ ಪೈನ್ ಸ್ಟಾರ್ಟ್ ಆಯಿತು, ಸಿವಿಯರ್ ಪೈನು, ಕಾಲು ಎತ್ತಿಡಕ್ಕೆ ಆಗ್ತಾರಷ್ಟು ಪೈನು. ಓಕೆ. ಅದೇ ಥರ ಡಿಸ್ಕ್ ಪ್ರಾಬ್ಲಮ್ ಹೆಂಗೆ ಪೈನ್ ಆಗಿತ್ತು, ಸೇಮ್ ಪ್ರಾಬ್ಲಮ್ ಅದೇ ಥರನೇ ಪೈನ್ ಆಗಿತ್ತು. ಗ್ರ್ಯಾಜುಯಲಿ ಸ್ಟಾರ್ಟ್ ಆಯ್ತಾ, ಸಡನ್ನಾಗಿ ಸ್ಟಾರ್ಟ್ ಆಯ್ತಾ? ಒಂದು 15 ಡೇಸಲ್ಲಿ ಗ್ರ್ಯಾಜುಯಲ್ ಸ್ಟಾರ್ಟ್ ಆಗುತ್ತೆ, ಸಡನ್ನಾಗಿ ಸ್ಟಾರ್ಟ್ ಆಯಿತು. ಓಕೆ. ಅದು ಪೈನ್ ತುಂಬ ಸಿವಿಯರಿಟಿ ಇತ್ತಾ? ಹೋದ ಸರಿ ಇದ್ದಷ್ಟು ಇತ್ತಾ ಅಥವಾ ಅದಕ್ಕಿಂತ ಜಾಸ್ತಿ ಇತ್ತಾ? ಅದು ಸೆಕೆಂಡ್ ಆಪ್ರೇಷನ್ ಮಾಡೋ ಟೈಮ್ಗೆ ಎಷ್ಟು ಪೈನ್ ಇತ್ತು ಅದೇ ಲೆವೆಲ್ಗೆ ಬಂತು. ಅದೇ ಲೆವೆಲ್ ಪೈನ್ ಇತ್ತು. ಓಕೆ. ತುಂಬ ನಡೆಯೋಕ್ಕೆಲ್ಲ ಕಷ್ಟ ಆಗ್ತಾಯಿತ್ತಾ? ನಡೆಯೋಕ್ಕೆ ಕಷ್ಟ ಆಗ್ತಿತ್ತು, ಕುತ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು, ಓಕೆ, ಮಲ್ಕೊಳ್ಳೋಕ್ಕೂ ಕಷ್ಟ ಆಗ್ತಿತ್ತು. ಓಕೆ. ಕಾಲು ನಾರ್ಮಲಾಗಿ ಈ ಥರ ಕುತ್ಕೊಳ್ಳೋಕ್ಕೆ ನಮಗೆ ಆಗ್ತಾನೆ ಇರಲಿಲ್ಲ. ಒಂಥರ ಬೆಡ್ ಮೇಲೆ ಮಲ್ಕೊಂಡು ಊಟ ಮಾಡೋ ರೇಂಜಿಗೆ ಬಂದ್ಬಿಟ್ಟಿದ್ದಾರೆ. ಕಂಪ್ಲೀಟ್ ಆ ರೇಂಜ್ಗೆ ಬಂದ್ಬಿಟ್ಟಿತ್ತು. ನಿಮಗೆ 2 ಸರಿ ಸರ್ಜರಿ ಮಾಡಿಸಿದ್ರೂ ಕೂಡ ಇದು ಪೈನ್ ವಾಸಿ ಆಗಿಲ್ಲಲ್ಲ, ಆವಾಗ ಈ ಸರಿ ಮತ್ತೆ ವಾಸಿ ಆಗುತ್ತೆ ಅಂತ ನಿಮಗೆ ನಂಬಿಕೆ ಬಂದಿತ್ತಾ? ಅದೇ ನಮ್ಗೆ ಈ ಸರಿ ಪೈನ್ ಬಂದಾಗ ನನಗಂತೂ ನಂಬಿಕೆನೇ ಇರಲಿಲ್ಲ ಅಷ್ಟೇ. ಮತ್ತೆ ಏನೋ ಪ್ರಾಬ್ಲಮ್ ಆಗಿದೆ, ಹಾಸ್ಪಿಟ್ಲಿಗೆ ಒಂದ್ಸರಿ ತೋರಿಸ್ಕೊಂಬಂದ್ವಿ. ಅವ್ರು ಕ್ಲಿಪ್ ಹಾಕಬೇಕು, ಕನ್ಫರ್ಮೇಷನ್ ಇಲ್ಲ ಅಂತ ಹೇಳಿದ್ರು. ಗ್ಯಾರಂಟಿ ಇಲ್ಲ, ಹಾಕಬೇಕು, ಕನ್ಫರ್ಮೇಷನ್ ಇಲ್ಲ ಅಂತ ಹೇಳಿದ್ರು. ನಾನು ಅಷ್ಟೇ ಲೈಫ್ ಲಾಂಗ್ ಇಷ್ಟೇ ಬೆಡ್ ರಿಟರ್ನ್ ನಾನು ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಆಮೇಲೆ ನಿಮ್ಮ ಹತ್ರ ಬಂದಿದ್ದು, ಟ್ರೀಟ್ಮೆಂಟ್ ತೊಗೊಂಡಿದ್ದು 1.5 ಮಂತ್ ಅಷ್ಟೇ ಅಷ್ಟೇ 1.5 ಮಂತು. ಫೆಬ್ರವರಿ 1 ಬಂದು ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದು. 1.5 ಮಂತಲ್ಲಿ ಆಲ್ಮೋಸ್ಟ್ ಕ್ಯೂರ್ ಆಗಿದೆ. ಅದೊಂದು ಜಾಗ ಮಾತ್ರ ಒಂದ್ಸರಿ ಪೈನ್ ಬರುತ್ತೆ. ಅದು ಯೂಶ್ವಲಾಗಿ ಪೈನ್ ಜಾಸ್ತಿ ಬರಲ್ಲ, ಯಾವಾಗಲೂ ಒಂದು ಟೈಮ್, ದಿನಕ್ಕೆ ಒಂದು 2-3 ಟೈಮ್ ಬರುತ್ತೆ ಅಷ್ಟೇ. ಬಂದಂಗೆ ಡಿಸಪಿಯರ್ ಆಗುತ್ತೆ ಅಷ್ಟೇ, ಡಿಸಪಿಯರ್ ಆಗುತ್ತೆ. ಒಂದು 1 hour ಇದ್ದ ಡಿಸಪಿಯರ್, ಮತ್ತೆ ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಡಿಸಪಿಯರ್ ಆಗುತ್ತೆ. ಓಕೆ. ನಿಮಗೆ ಇನ್ನೊಂದ್ಸರಿ ಕ್ಲಿಪ್ ಹಾಕಬೇಕು, ಸರ್ಜರಿ ಮಾಡಬೇಕು ಅಂತ ಹೇಳಿರಲ್ಲ, ಆವಾಗ ನಿಮಗೆ ಫಸ್ಟ್ ಟೈಮ್ ಸರ್ಜರಿ ಮಾಡುವಾಗ ನನಗೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಅಂತ ನಿಮಗೆ ನಂಬಿಕೆ ಇತ್ತು. ಆಮೇಲೆ ಸೆಕೆಂಡ್ ಟೈಮ್ ಸರ್ಜರಿ ಮಾಡುವಾಗಲೂ ಕೂಡ ಅದೇ ಥರ ಕಡಿಮೆ ಆಗುತ್ತೆ ಅಂತ ನಂಬಿಕೆ ಇತ್ತು. ಇವಾಗ ಮತ್ತೆ ಇನ್ನೊಂದ್ಸರಿ ಸರ್ಜರಿ ಮಾಡಬೇಕಂದಾಗ ಯಾಕೆ ನಿಮಗೆ ನಂಬಿಕೆ ಬಂದಿಲ್ಲ? 2 ಟೈಮು ಅದೇ ಥರ ಆಯಿತು, ಮತ್ತು 3rd ಟೈಮು ಮತ್ತೆ ಅದೇ ಥರ ಸರ್ಜರಿ. ಈ ಸರಿ ಸರ್ಜರಿ ಮಾಡಿಸೋಕ್ಕಿಂತ ಮೇಯ್ನಾಗಿ ನಾನು ಕ್ಲಿಪ್ ಹಾಕ್ತೀನಿ. ಕ್ಲಿಪ್ ಕನ್ಫರ್ಮೇಷನ್ ಇಲ್ಲ ನನಗೇನು. ಕ್ಲಿಪ್ ಅಂದರೆ ಸ್ಪೈನಲ್ ಫಿಕ್ಸೇಟರ್ಸ್ ಹಾಕ್ತೀವಿ, ಅದು ಸರಿಯಾಗಿ ಹಿಡ್ಕೊಂಡಿಲ್ಲ ಅಂದರೆ ಮತ್ತೆ ನಾವು ಗ್ಯಾರಂಟಿ ಕೊಡಲ್ಲ. ಕನ್ಫರ್ಮೇಷನ್ ಇಲ್ಲ, ಅದಕ್ಕೆಲ್ಲ ಏನು ಮಾಡೋದು. ಆಮೇಲೆ ಅವ್ರು ಹೇಳಿದ್ದು ಕ್ಲಿಪ್ ಹಾಕೋರು ಕೂಡ ನೀವು 90 ಡಿಗ್ರಿ ಅಷ್ಟು ಬಾಡಿ 90 ಡಿಗ್ರಿ ಬೆಂಡ್ ಮಾಡೋಕ್ಕಾಗಲ್ಲ, ಮತ್ತು ವೆಯ್ಟ್ ಅಂತೂ ಲೈಫ್ ಲಾಂಗ್ ಎತ್ತಂಗೆ ಇಲ್ಲ, ಒಂದು 5 kg ವೆಯ್ಟು ಎತ್ತಂಗಿಲ್ಲ ಅಂತ ಹೇಳಿಕ್ಕೆ ನಾನು ಸ್ವಲ್ಪ ಗಾಬರಿ ಆಗಿದಾಗ 5 kg ವೆಯ್ಟ್ ಕೂಡ ಎತ್ತಕ್ಕಾಗಲ್ಲ ಅಂತ ಅಷ್ಟೇ. ನಮ್ಮ ಲೈಫ್ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಗೆ ಅವ್ರು ಹೇಳಿದ್ದು ನನಗೆ. ಓಕೆ. ಅಲ್ಲ ಸರ್, ನಿಮಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂದಾಗ ಅಂದರೆ ಪೈನು ಹಿಂಗೆ ಇರುತ್ತೆ ಅಂತ ಹೇಳಿದ್ರು. ಪೈನ್ ಇರುತ್ತೆ, ಅಂದರೆ ಇವಾಗ ಟೈಮಿಂಗ್ ಪೈನ್ ಕಮ್ಮಿ ಆಗುತ್ತೆ, ಮತ್ತೆ ರಿಪೀಟ್ ಆಗುತ್ತೆ. 1 year 2 years ಆದ್ಮೇಲೆ ಮತ್ತೆ ಬರ್ಬೋದು, ಮತ್ತೆ ಪೈನ್ ಬರ್ಬೋದು, ಹೇಳೋದಕ್ಕಾಗಲ್ಲ, ಕನ್ಫರ್ಮ್ ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ರು. ಓಕೆ. ನಿಮ್ಮ ಸ್ಪೈನಲ್ ಕಾರ್ಡು ಏನೋ ವೀಕ್ ಆಗಿದೆ, ಅದೇನು ಮಾಡೋಕ್ಕಾಗಲ್ಲ, ಏನು ಕ್ಯೂರೇ ಮಾಡೋಕ್ಕಾಗಲ್ಲ ಅನ್ನೋ ಲೆವೆಲ್ ಮಾತಾಡಿ ಹೇಳಿದ್ರು. ನಾನು ಸ್ವಲ್ಪ ಗಾಬರಿಯಾಗಿ ನಾವು ಮನೆಯೆಲ್ಲ ಸೈಲೆಂಟ್ ಆಗಿಬಿಟ್ಟಿದ್ವಿ. ಓಕೆ. ಆಮೇಲೆ ನಾವು ನೋಡಿ ಡಿಸೈಡ್ ಮಾಡ್ಕೊಂಡು ಬಂದಿದ್ದು. ಓಕೆ ಸರ್. ಓಕೆ. ನಮಸ್ತೆ ಅಮ್ಮ. ನಮಸ್ತೆ. ನೀವು ಲಾಸ್ಟ್ ಟೈಮ್ ಬಂದಿದ್ರಿ, ಡಿಸ್ಚಾರ್ಜ್ ಆಗೋಕ್ಕೆ 2 ದಿನ ಮುಂಚೆ ಬಂದಿದ್ರಿ. ಇಲ್ಲಿ ಇವ್ರಿಗೆ ಹೆಂಗೆ ಗುಣ ಆಗಿದ್ದಾರಮ್ಮ ಇವಾಗ? ಇಲ್ಲ ಸರ್, ಇವಾಗ ಅವಾಗ ಅವ್ನು ಓಡಾಡಿದ್ದಕ್ಕೂ ಇವಾಗ ಅವ್ನು ಇರೋದಕ್ಕೂ 50% ಜಾಸ್ತಿನೇ ಜಾಸ್ತಿ ಹೇಳೋದು ಆ ಥರ. ನಾನು ಅದಕ್ಕಿಂತ ಜಾಸ್ತಿ ಇದ್ದಾನೆ, ಇಲ್ಲ ಅಂತ. ಇವಾಗ ಏನು ಜಸ್ಟ್ ಯಾವಾಗಾರ ಒಂದು ದಿನದಲ್ಲಿ ಒಂದು 3-4 ಟೈಮ್ಸ್ ಒಂದು ಸ್ವಲ್ಪ ಪೈನ್ ಒಂದು ಅರ್ಧ ಗಂಟೆ ಬಂದು ಕಾಣಿಸ್ಕೊಂಡಂಗೆ ಕಡಿಮೆ ಆಗುತ್ತೆ. ಮತ್ತೆ ಓಡಾಡ್ತಿರ್ಲಿಲ್ಲ ಮನೆಯಲ್ಲಿ. ಇವತ್ತು ಅವನೇ ಕಾರ್ ಓಡಿಸ್ಕೊಂಡು ಬಂದಿದ್ದಾನೆ ಇಲ್ಲಿಗೆ. ಹೌದಾ? ಇವರೇ ಕಾರ್ ಬಂದಿದ್ದಾನೆ. ಹೋದ ಸರಿ ಯಾರು ಬಂದಿದ್ರು? ನಮ್ಮ ಬ್ರದರ್ ಬಂದಿದ್ರು ಸರ್. ಅವರೇ ನಿಮ್ಮ ಡ್ರಾಪ್ ಮಾಡಿದ್ದು? ಅವರೇ ಡ್ರಾಪ್ ಮಾಡಿದ್ದು. ಅವ್ರು ಕ್ಯಾಬಲ್ಲಿ ಓಡಾಡ್ತಾ ಇದ್ದೆ. ಈ ಸರಿ ನಾನೇ ಕಾರ್ ಓಡಿಸ್ಕೊಂಡು ಪರವಾಗಿಲ್ಲ, ನಂಗೆ ಫೀಲ್ ಆಗ್ತಾ ಇದೆ. ನೀವು ಕಾನ್ಫಿಡೆನ್ಸ್ ಐ ಕ್ಯಾನ್ ಮ್ಯಾನ್, ನಾನು ಪೂರ್ತಿ ನಾರ್ಮಲ್ ಆಗ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇದೆ. ಓಕೆ. ನನಗೆ ಅದು ಕ್ಲಿಯರ್ ಗೊತ್ತಾಗಿದೆ ಪರಿಸ್ಥಿತಿ. ನೀವು ಸರ್ಜರಿ ಮಾಡಿಸಿದ್ರೆ ನೋವು ಕಡಿಮೆ ಆಗಿರಲಿಲ್ಲಮ್ಮ ಅವಾಗ ಮತ್ತೆ ರಿಪೀಟಾಗಿ ಪೈನ್ ಬರ್ತಾ ಇತ್ತಲ್ವಾ? ಇವಾಗ ಮತ್ತೆ 3ನೇ ಸರ್ಜರಿ ಮಾಡಿದ್ರು ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದ್ರಲ್ಲ, ಅವಾಗ ನಿಮ್ಗೆ ಏನು ಅನಿಸಿತ್ತಮ್ಮ?
ಏನ್ ಅನ್ಸುತ್ತೆ ಸರ್, ಇನ್ನೇನು ಅಷ್ಟೇ ಲೈಫ್ ಮುಗೀತು, ಏನು ಮಾಡೋಷ್ಟು ಆಗೋದಿಲ್ಲ, ಕ್ಲಿಪ್ ಅದು ಲಾಸ್ಟ್ ಹಾಕ್ಸ್ಬಿಡೋಣ, ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಆಗ್ಲಿ, ಬೇರೆ ಕಡೆ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ವಿ. ಒಂದ್ ದಿವಸ ಏನೋ ಅದೇ ತುಂಬಾ ಹೊತ್ತು ಫೀಲಲ್ಲಿ ಇದ್ದು ನೋವು ತಡ್ಕೊಳಕ್ ಆಗದೆ ಇರೋಂಥ ಫೀಲಲ್ಲಿ ಇದ್ದ ಅವತ್ತು. ಅವಾಗ ಹಿಂಗೆ ಕೂತಿರ್ಬೇಕಾದ್ರೆ ಯೂಟ್ಯೂಬ್ ನಾನೇ ನೋಡಿದವಳು, ನೀವೇ ಫಸ್ಟ್ ನೋಡಿದ? ನಾನೇ ನೋಡಿದ್ದು. ನೋಡಿ ಈ ಥರ ಇದೆ ಹಿಂಗೆ ರಾಕೇಶ್ ಸರ್ ಅಂದ್ಬಿಟ್ಟು, ನೋಡಪ್ಪ ಇದೇನೋ ಇದಾಗ ಸಕ್ಸಸ್ ಆಗೋ ಕಡೆ ಅಂತ ಹೇಳಿದ್ವಿ. ಆಮೇಲೆ ಇಲ್ಲಿ ಫೋನ್ ಮಾಡಿದ್ರೆ ಬೆಳಗ್ಗೆ ಒಂದೇ ಅಪಾಯಿಂಟ್ಮೆಂಟ್ ಇರೋದು, ಅಂದ್ರೆ ನಾಳೆನೇ ಬನ್ನಿ, ಇಲ್ಲ ಇನ್ನೊಂದು ವಾರ ಬರೋಕ್ಕಾಗಲ್ಲ ಅಂದರು. ಸರಿ ಆಗ ಹೋಗೋಣ ನಡಿ, ಇದೊಂದು ಲಾಸ್ಟ್ ನೋಡ್ಬಿಡೋಣ, ಮನೆಯಲ್ಲಿ ಏನಾಗುತ್ತೋ ಆ ಥರ ಆಗಲಿ ಅಂದ್ಬಿಟ್ಟು ಬಂದ್ವಿ. ಕ್ಯೂರ್ ಆಯ್ತು ಸರ್. ಥ್ಯಾಂಕ್ ಯು. ಬಂದಿದ್ದಕ್ಕೆ ತೃಪ್ತಿ ಇದೆ ಸರ್, ನಮಗೆ ಕಾನ್ಫಿಡೆನ್ಸ್ ಇದೆ. ಇನ್ನೊಂದ್ಸಲ ಇನ್ನೂ ಕ್ಯೂರ್ ಆಗ್ತಾನೆ. ಕಾರ್ ಓಡಿಸೋ ಲೆವೆಲ್ಗೆ ಆಗಿದ್ದಾರೆ ಅಂದರೆ ಇನ್ಮೇಲೆ ಇನ್ನೊಂದು 3-4 ವೀಕ್ಸ್ಗೆ ಅವರು ಕಂಪ್ಲೀಟಾಗಿ ಇವಾಗ ನನಗನ್ನಿಸ್ದಂಗೆ ಒಂದು 80 to 85% ಬೆಟರ್ ಆಗಿದ್ದಾರೆ ಅವರು. ಆಲ್ಮೋಸ್ಟ್ ಕೆಲವೊಂದು ಹೌದು ಜಾಯಿಂಟ್ ಹತ್ರ ಮಾತ್ರ ಪೇನ್ ಇದೆ, ಇಲ್ಲಿಯೋ ಸೆಕ್ರಲ್ ಜಾಯಿಂಟ್ ಅಂತಿದೆ, ಅಲ್ಲಿ ಸ್ವಲ್ಪ ಪೇನ್ ಇರುತ್ತೆ. ಯಾಕೆಂದರೆ ಅದು ಮೂವ್ಮೆಂಟ್ ಮಾಡ್ತಾ ಇರಲಿಲ್ಲ, ಎಷ್ಟು ದಿನ ಪೇನ್ ಇದೆ ಅಂತ. ಇವಾಗ ಮೂವ್ಮೆಂಟ್ ಮಾಡ್ತಾ ಇರಲ್ಲ, ಸ್ವಲ್ಪ ಪೇನ್ ಕಾಣಿಸ್ಕೊಳುತ್ತೆ. ಅದು ಹೋಗ್ಬಿಡುತ್ತೆ, ಅದು ಇನ್ಫ್ಲಮೇಷನ್ ಹೋಗುತ್ತೆ. ಅದು ಹೋದರೆ ಕಂಪ್ಲೀಟಾಗಿ ನೀವು ಪೇನೇ ಇರಲ್ಲ. ಏನಂದರೆ ಪೇಯ್ನ್ ಕಂಪ್ಲೀಟಾಗಿ 100% ಹೋಗುತ್ತೆ. ನೀವು ಒಂಚೂರು ನಾನು ಹೇಳ್ದಂಗೆ ನೀವು ನೋಡಿ, ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಫುಲ್ ನಾನೇ ಕಂಡಿಡಿಯೋಕ್ಕಾಗ್ತಾಯಿಲ್ಲ. ಫುಲ್ ಚೇಂಜ್ ಆಗಿದೆ, ಬಾಡಿ ಚೇಂಜ್ ಆಗಿದೆ, ಮುಖ ಸ್ಕಿನ್ ಎಲ್ಲ A to Z ಚೇಂಜ್ ಆಗಿದೆ. ನೀವೇನು ಡಯಟ್ ಮಾಡಿದ್ರು ಲಾಸ್ಟ್ 1.5 ಮಂತ್, ಅದೇ ಡಯಟೇ ನೀವು ಕಂಪ್ಲೀಟಾಗಿ ಫಾಲೋ ಮಾಡ್ಕೊತ ಹೋಗಿ. ಸರಿ ಸರ್. ಸೊ ಇದರಲ್ಲಿ ನಮ್ಗೆ ಅರ್ಥ ಆಗ್ತಿರೋದೇನೆಂದರೆ, ಸರ್ಜರಿ ಅನ್ನೋದು ಫೈನಲ್ ಸೊಲ್ಯೂಷನ್ ಅಲ್ಲ. ಇವಾಗ ನಿಮ್ಗೆ ಒಂದ್ಸರಿ ಸರ್ಜರಿ ಮಾಡಿಸ್ಕೊಂಡ್ರಿ, ಅದು ಫೈನಲ್ ಸೊಲ್ಯೂಷನ್ ಆಗಿದ್ರೆ ಒಂದ್ಸರಿ ಸರ್ಜರಿ ಮಾಡಿಸ್ಕೊಂಡ ತಕ್ಷಣ ಅದು ಹೋಗ್ಬೇಕಾಗಿತ್ತು ಅಲ್ವಾ? ಸೊ ಹೋಗಿಲ್ಲ ಅದು. ಆಮೇಲೆ ಇನ್ನೊಂದು ಸರಿ ಅಂತ ಇನ್ನೊಂದು ಸರ್ಜರಿ ಮಾಡುವಾಗ ಇನ್ನೊಂದು ಸರ್ಜರಿ ಮಾಡಿದ್ರೆ ಹೋಗ್ಬೇಕಾಗಿತ್ತು ಅದು ಪೈನು. ಆವಾಗಲೂ ಇನ್ನೊಂದು ಸರಿಗೂ ಹೋಗಿಲ್ಲ ಅದು. ಸೊ ಮತ್ತೆ ಇನ್ನೊಂದು ಸರ್ಜರಿಗೆ ಅಂತ ಅದು ಕ್ಲಿಪ್ ಹಾಕಬೇಕು, ಫಿಕ್ಸೇಟರ್ಸ್ ಹಾಕಬೇಕು, ಸ್ಕ್ರೂ ಹಾಕಬೇಕು. ಅಮೇರಿಕಾ ಸ್ಕ್ರೂ ಆದರೆ 3 ಲಕ್ಷ, ಇಂಡಿಯಾ ಸ್ಕ್ರೂ ಆದರೆ 2 ಲಕ್ಷ. 5 ಲಕ್ಷನಾ? 5 ಲಕ್ಷ ಕೇಳಿ ಸರ್ ನಾವು. 5 ಲಕ್ಷ ಬರುತ್ತೆ, ಆಗುತ್ತೆ ಅಂತ. ಸರಿ ಏನು ಮಾಡೋದು, ಎಲ್ಲಾದ್ರೂ ವಂಚಲೇಬೇಕಲ್ವಾ? ಕಾನ್ಫಿಡೆನ್ಸ್ ಇರಲಿವಲ್ಲ ಸರ್. ಅದು ಹಾಕೂರು ಅವ್ರು ಅದನ್ನೇ ಹೇಳಿದ್ರು, 1 ಇಯರ್ ಅಷ್ಟೇ ನಾನು ಗ್ಯಾರಂಟಿ ಕೊಡೋದು, ಆಮೇಲೆ ಕೊಡೋಕ್ಕಾಗಲ್ಲ ಅಂತಲೇ ಹೇಳಿದ್ದು ನಮ್ಗೆ. ನಾನು ಆ ಗ್ಯಾರಂಟಿ ಮೇಲೆ 5 ಲಕ್ಷ ಖರ್ಚು ಮಾಡಿ ನಾನು ಗ್ಯಾರಂಟಿ. ಹೌದು ಖರ್ಚು ಮಾಡೋಕ್ಕೆ ನನ್ನ ಫಸ್ಟ್ ಆಫ್ ಆಲ್ ಬಾಡಿ ರೆಡಿ ಆಗಬೇಕಲ್ಲ. ಹೌದು ಇವತ್ತು ವೆಯ್ಟ್ ಎತ್ತಂಗಿಲ್ಲ ಅಂತ ಹೇಳಿದ್ರು, ಆಮೇಲೆ ಜಂಪ್ ಮಾಡಂಗಿಲ್ಲ ಅಂತ ಹೇಳಿದ್ರು, ಓಡಂಗಿಲ್ಲ ಅಂತ ಹೇಳಿದ್ರು, ಹೆಚ್ಚಿಗೆ ಗಾಡಿನೂ ಓಡಿಸ್ಬೇಡಿ ಅಂತ ಹೇಳಿದ್ರು. ಈ ಜೀವನ ಹೆಂಗ್ ಮಾಡೋದು? ಮೇನ್ ಅದೇ ಐತಾನೆ. ಇವಾಗ ನಾವು ₹1 ಸಂಪಾದನೆ ಮಾಡ್ಬೇಕು ಅಂದ್ರೆ ನಮಗೂ ಇರ್ಬೇಕಲ್ವ? ಅಷ್ಟೇ. ಆ ಥರ ತಿಳ್ಕೊಂಡು ಅದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ನಾವು ಸ್ವಲ್ಪ ಡಿಲೇ ಮಾಡಿದ್ವಿ. ಒಂದು 2 ಮಂತ್ ನೋವು ತಿಂದ್ರು, ಮನೆಯೊಳಗೆ ನೋವು ತಿಂದ, ಪೇನ್ ಕಿಲ್ಲರ್ ತೊಗೊಂಡು ನೋವು ತಿಂದ 2 ತಿಂಗಳು. ಆಮೇಲೆ ಲಾಸ್ಟ್ ಇವತ್ತು ನೋಡೋಣ, ನಾಳೆ ಬೆಳಗ್ಗೆ ಹೋಗೋಣ ಬೇರೆ ಕಡೆ ಅಂತ ಅಂದ್ಕೊಂಡಿರ್ಬೇಕಾದ್ರೆ ನೋಡಿದಾಗ ನಿಮ್ಮ ಯೂಟ್ಯೂಬಲ್ಲಿ ನೋಡಿದಾಗ ಬೆಳಗ್ಗೆ ಇಲ್ಲೇ ಬಂದ್ವಿ ಅಷ್ಟೇ. ಬೇರೆ ಕಡೆ ಚೇಂಜ್ ಮಾಡ್ಬಿಟ್ಟು ಇಲ್ಲಿ ಬಂದ್ವಿ. ಇದ್ರ ಸಂತೋಷ ಇದೆ ಸರ್ ನನಗಂತೂ 100%. ಇಲ್ಲ, ಈ ಕಂಪ್ಲೀಟಾಗೆ ಇವಾಗ ಏನು ಗೊತ್ತಾ ಸರ್, ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಒಂದಿರುತ್ತೆ. ಅದು ಕ್ಯೂರ್ ಆಗೋ ಮುಖದಲ್ಲಿ ಹೋಗಿ ಅದು ಕಂಪ್ಲೀಟಾಗಿ ಒಂದು 80-90% ಕ್ಯೂರ್ ಆಗೋ ಥರ ಇರಬೇಕದು. ಹಂಗಾಗಿದೆ ಅಂದರೆ ಅದು ಆಗ್ಬಿಡುತ್ತೆ, ಏನು ಪ್ರಾಬ್ಲಮೇ ಇಲ್ಲ. ಇವಾಗ ನೋಡಿ ನಿಮ್ಮ ಕಾಯಿಲೆಗೆ, ಅದಕ್ಕೆ ನಾನು ಎಲ್ಲ ವಿಡಿಯೋದಾಗ ಹೇಳ್ತಿರ್ತೀನಿ, ಮೂಲ ಕಾರಣ ಬ್ಯಾಕ್ ಪೇನ್ ಬರೋದಕ್ಕೆ ಮೂಲ ಕಾರಣ ಅನ್ನೋದೇ ಬೇರೆ ಇರುತ್ತೆ. ಆ ಮೂಲ ಕಾರಣ ಕ್ಯೂರ್ ಆಗಿರಲ್ಲ. ಮೂಲ ಕಾರಣ ಅನ್ನೋದು ಕ್ಯೂರ್ ಆಗಿರಲ್ಲ. ಅದ್ರ ಬಿಟ್ಟು ನಾವು ಮೇಲ್ಗಡೆ ಬಂದಿರೋ ಆ ಡಿಸ್ಕ್ನ ರಿಮೂವ್ ಮಾಡ್ತೀವಿ. ಆಮೇಲೆ ಅದು ಡಿಸ್ಕ್ ಇನ್ನೂ ಮೂಲ ಕಾರಣ ಹಂಗೆ ಇರೋದ್ರಿಂದ ಮತ್ತಿನ್ನೂ ಬೆಳ್ಕೊಳುತ್ತೆ. ಒಂದು ಗರಿಕೆ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಗರಿಕೆ ಮೇಲ್ಗಡೆನೇ ಕಟ್ ಮಾಡ್ತೀವಿ ನಾವು. ಕಟ್ ಮಾಡಿದ ಮೇಲೆ ಇನ್ನೂ ಮತ್ತೆ ಬೆಳ್ಕೊಳುತ್ತೆ. ಅದು ಹಂಗೆ ಬೆಳ್ಕೊಳುತ್ತೆ ಅಂದರೆ ಇಲ್ಲಿ ಯಾವುದೇ ಗಡ್ಡೆ ಆ ಥರ ಇರಲ್ಲ. ಡಿಸ್ಕ್ ಇನ್ನೂ ಸ್ವಲ್ಪ ಬಲ್ಜ್ ಆಗುತ್ತೆ, ಇನ್ನೊಂದು ಸ್ವಲ್ಪ ಬಲ್ಜ್ ಆಗುತ್ತೆ, ಮತ್ತೆ ಇನ್ನೊಂದು ಸ್ವಲ್ಪ ಬಲ್ಜ್ ಆಗುತ್ತೆ. ಹಿಂಗೆ ಬಲ್ಜಾಗಿ ಅದು ಹೋಗ್ತಾನೆ. ಇವಾಗ ಮತ್ತೆ ಅವರು ಇನ್ನೊಂದ್ಸರಿ ಬಲ್ಜ್ ಆಗುತ್ತೆ ಅಂತ ಫಿಕ್ಸೇಟರ್ಸ್ ಹಾಕೋಣ ಅಂತ ಅಂತಾರೆ. ಫಿಕ್ಸೇಟರ್ಸ್ ಹಾಕಿದ್ರೆ ಪೇಯ್ನ್ ಯಾಕೆ ಕಡಿಮೆ ಆಗಲ್ಲ, ಗ್ಯಾರಂಟಿ ಕೊಡೋಲ್ಲ. ಅಂದರೆ ಫಿಕ್ಸೇಟರ್ದು ಪೇಯ್ನ್ ಇರುತ್ತೆ. ಸ್ಕ್ರೂಲ್ಲಿ ಹಾಕಿರ್ತಾರೆ ಅವರು ಎಲ್ಲ, ಒಂದು ಲೆಫ್ಟಿಗೆ 3, ರೈಟಿಗೆ 3, 4, 6 ಸ್ಕ್ರೂ ಹಾಕಿರ್ತಾರೆ. ಮತ್ತು ಫಿಕ್ಸೇಟರ್ಸ್ ಇರ್ತವೆ. ಅದ್ರ ಹಂಗಾಗಿ ನೀವು ಬಗ್ಗಕ್ಕಾಗಲ್ಲ. ಯಾಕಂದರೆ ಬಗ್ಗಿದ್ರೆ ಮತ್ತೆ ಅಲ್ಲಿ ಮೂಳೆ ಮುರ್ಕೊಳ್ಳೋ ಚಾನ್ಸ್ ಇರುತ್ತೆ. ಯಾಕಂದರೆ ಇದು ಸ್ಟೀಲು ಬೆಂಡ್ ಆಗಲ್ಲ. ಮೂಳೆ ನೀವು ಬಾಡಿ ಬೆಂಡ್ ಆದಾಗ ಬೆಂಡ್ ಆಗುತ್ತೆ. ಅವಾಗ ಕಂಪ್ಲೀಟಾಗಿ ಅದು ಫ್ರ್ಯಾಕ್ಚರ್, ಮೂಳೆ ಟೈಟ್ ಆಗಿಬಿಟ್ಟು ಫ್ರ್ಯಾಕ್ಚರ್ ಆಗೋ ಚಾನ್ಸ್ ಇರುತ್ತೆ. ಸಮ್ಟೈಮ್ಸ್ ಅದನ್ನೇ ಮುರ್ಕೋಬೋದು. ಜಾಸ್ತಿ ನಾವು ಸ್ಟ್ರೈನಾಗೆ ವೆಯ್ಟ್ ಎತ್ತಿ ಎಲ್ಲ ಮಾಡಿದ್ರೆ ಅದು ಸ್ಟೀಲ್ದು ಹಾಕಿರ್ತಾರಲ್ಲ ಅದನ್ನೇ ಬೆಂಡ್ ಆಗ್ಬೋದು. ಮತ್ತು ಅದಕ್ಕೆ ಇನ್ನೊಂದ್ಸರಿ ಸರ್ಜರಿ ಮಾಡಬೇಕು. ಸೊ ಇದು ಈ ಥರ ಕಾಂಪ್ಲಿಕೇಟೆಡ್. ಮೂಲ ಕಾರಣನ ನಾವು ಅರ್ಥ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಸೊ ಎಲ್ಲ ಬಂದರೆ ಒಂದೇ ಮೈಂಡ್ ಸೆಟ್ಟು, ಏನು ಬಂದ್ರೂ ಕಟ್ ಮಾಡೋಣ ಕೊಯ್ದಾಕೋಣ, ಕಟ್ ಮಾಡೋಣ ಕೊಯ್ದಾಕೋಣ, ಇದೇ ಮೈಂಡ್ ಸೆಟ್ಟು. ಅದ್ರಾಗೆ ಪೇಷಂಟು ಇರೋ ಬ್ಯಾಕು ಅದಕ್ಕೂ ಕತ್ರಿ ಮತ್ತು ಜೋಬಿಗೂ ಕತ್ರಿ. 5 ಲಕ್ಷ ಅಂತ ಅಂದರೆ ಇಟ್ ಈಸ್ ನಮ್ಮ ಹಾಸ್ಪಿಟ್ಲಿಗೆ ಬಂದು ಐ ಥಿಂಕ್ ನೀವು ಒಂದು ಅದರಲ್ಲಿ 5 ಲಕ್ಷದಲ್ಲಿ 10 to 15% ಕೂಡ ಖರ್ಚು ಮಾಡಿರಲ್ಲ. ಮೇನ್ಲಿ ಪತ್ತೆ ಹೇಳಿದಲ್ಲ, ಪತ್ಯಕ್ಕೆ ಏನು ಖರ್ಚಾಗಿದೆ ಸರ್ ನಿಮಗೆ? ತಗೊಳಕ್ಕೇ ಬಿಡೋದೇ ಜಾಸ್ತಿ. ಈಗ ಟೀ ಕಾಫಿ ಕುಡಿದ್ರೆ ಜಾಸ್ತಿ ದುಡ್ಡು.
ಕಟ್ ಮಾಡಿದ್ರೆ ಏನು ದುಡ್ಡು ಇರೋದು? ಹಾಲೇ ತರೋಲ್ಲ ಮನೆಗೆ ಅಲ್ವಾ? ದಿನಕ್ಕೆ 30 ರೂಪಾಯಿ ಹಾಲು, 40 ರೂಪಾಯಿ ಹಾಲಿಗೆ ಹೋಗುತ್ತೆ, ಟೀಗೆ ಶುಗರ್ಗೆಲ್ಲ ಹೋಗ್ತಿರ್ತೀವಿ. ಇವಾಗ ಅದೆಲ್ಲ ಬಿಟ್ಟಿದ್ದೀರಾ. ಸೊ ಇದೇ ಡಯಟ್ ಇನ್ನೊಂದು 6 ಮಂತ್ ಮೇಂಟೈನ್ ಮಾಡಿಬಿಟ್ರೆ ಕಂಪ್ಲೀಟಾಗಿ ನಿಮಗೆ ಮತ್ತೆ ಮೇಯ್ನ್ಲಿ ಫ್ಯಾಟಿ ಲಿವರ್ ಇತ್ತು, ಜಾಸ್ತಿನೇ ಇತ್ತು. ಅದು ಇರೋದ್ರಿಂದ ಅದೇ ಮೂಲ ಕಾರಣ. ಕರಳಲ್ಲಿ ಪ್ರಾಬ್ಲಮ್ ಅಂತ ಅಂದರೆ, ಕರಳಲ್ಲಿ ಪ್ರಾಬ್ಲಮ್ ಅಂದರೆ ಗೊತ್ತಾಗಲ್ಲ, ಅದು ಅಲ್ಲಿಂದನೇ ಅದು ಎದ್ದು ಬರುತ್ತೆ. ಇದೆಲ್ಲ ಇನ್ಫ್ಲಮೇಷನ್ ಎಲ್ಲ ಊತ ಎಲ್ಲ ಬರೋದು ಅಲ್ಲಿಂದನೇ. ಅದನ್ನು ನಾವು ಮೂಲ ಕಾರಣಕ್ಕೆ ಹೋಗಿ ಸರಿ ಮಾಡುವಾಗ ಇದು ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಅನ್ನೋದೇ ನಮ್ಮ ಒಂದು ಸಂದೇಶ. ಪಬ್ಲಿಕ್ಕಿಗೆ, ಸಾರ್ವಜನಿಕರಿಗೆ ನಾವು ಅವೇರ್ನೆಸ್ ಮೂಡಿಸಲೇಬೇಕು ಇದ್ರ ಬಗ್ಗೆ. ಅದಕ್ಕೆ ನಾನು ಇವತ್ತು ನಿಮ್ಗೆ ವಿಡಿಯೋ ಮಾಡ್ತಾ ಇರೋದು. ಯಾಕಂದರೆ ನಮಗೆ 2 ಸರಿ ಸರ್ಜರಿ ಆಗಿರೋರು ಬಂದಿದ್ದಾರೆ, ಅವರು ಕಂಪ್ಲೀಟಾಗಿ ಕ್ಯೂರ್ ಆಗಿದ್ರು. ವೇಣುಪ್ರಸಾದ್ ಅಂತ ಒಬ್ಬರು ಇದ್ದರು, ಅವರು ಕ್ಯೂರ್ ಆಗಿದ್ರು. ಲಾಸ್ಟ್ ಟೈಮ್ ಬಂದ ವಿಡಿಯೋ ತೆಗಿಬೇಕಾಯ್ತು, ಬಿಜಿ ಆಯಿತು. ಹಾಗಾಗಿ ಇವತ್ತು ಬಿಜಿನೇ. ಬಟ್ ನೀವು ಹೆಂಗೆ ಸದ್ಯಕ್ಕೆ ಒಂದು ಪಬ್ಲಿಕ್ ಅವೇರ್ನೆಸ್ಗೆ ಒಂದು ಇದು ಮಾಡೋಣ. ಯಾರಿಗೆ ಆದರೂ ಇವಾಗ ಸರ್ಜರಿ ಮಾಡಬೇಕು ಅಂತ ಹೇಳಿದರೆ ನಿಮ್ಮದು ಅಡ್ವೈಸ್ ಏನಿರುತ್ತೆ? ಬೇಡ ಸರ್, ಸರ್ಜರಿ ಮಾಡಿ ಸುಮ್ಮನೆ ಅವ್ರ ಫಸ್ಟ್ ಥಿಂಗ್ ಹೆಲ್ತು, ಆಮೇಲೆ ಮೇಜರ್ಲಿ ಅಮೌಂಟು. ಹೆಲ್ತ್ ಹಾಳು ಮಾಡ್ಕೊಂಡು ಮತ್ತೆ ಅದು ನೋವು ತಿನ್ನಕ್ಕಾಗಲ್ಲ. ಸರ್ಜರಿ ಮಾಡಿ ಸಕ್ಸಸ್ ಆಗಿ ನಾನೇ 2 ಸರ್ಜರಿ ಮಾಡಿ ಅನುಭವಿಸ್ಬಿಟ್ಟು ಏನೂ ಸಕ್ಸಸ್ ಆಗಿಲ್ಲ. ಟ್ರೀಟ್ಮೆಂಟ್ ತೊಗೊಂಡು ಹಿಂಗೆ ಮೇನ್ ಮೂಲ ಕಾರಣ ಹುಡುಕಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಯಾಕಂದರೆ ಸರ್ ಫಸ್ಟ್ ಸರಿ ಸರ್ಜರಿ ಮಾಡುವಾಗ ಅದೇನೋ ಒಂದು ಸುಮ್ಮನೆ ತುಂಬ ನಂಬಿಕೆಯಿಂದ ಹೋಗ್ತೀವಿ, ವಾಸಿ ಆಗಿಬಿಡುತ್ತೇನೋ ಅಂತ ಫುಲ್ ಟ್ರಸ್ಟಿಂದ ಹೋಗ್ತೀವಿ. ಅದು ವಾಸಿ ಆಗದೆ ಇರುವಾಗ ಆ ನಂಬಿಕೆಗೆ ಫುಲ್ ಒಂದು ಏಟ್ ಕೊಟ್ಟಂಗೆ ಆಗುತ್ತೆ ನಮಗೆ. ಮುಂದೆ ಏನೋ ತೊಂದರೆ ಆಗಲ್ವಾ ನನ್ನ ಮಗನಿಗೆ ಅಂತ ಕೇಳಿದ್ದಕ್ಕೆ ಲಾಂಗ್ ಲೈಫ್ ಏನು ಆಗೋದಿಲ್ಲ, ಆರಾಮಾಗಿರ್ತಾನೆ ಅಂತ ಹೇಳಿದ್ರು. ಮತ್ತೆ 3 ವರ್ಷಕ್ಕೇನೋ ಮತ್ತೆ ಮತ್ತೆ 4 years ಹೋಗಿ ಕೇಳಿದ್ದಕ್ಕೆ ಏನಂದ್ರು, ಇಲ್ಲ ಅದು ನಿಮ್ಮ ಬಾಡಿ ವೆಯ್ಟ್ ಜಾಸ್ತಿ ಆಗ್ಬಿಟ್ಟಿದೆ. ಏನ್ ನನ್ಗೆ ಗೊತ್ತಿರೋ ಮಟ್ಟಿಗೆ ಅವತ್ತು ಫಸ್ಟ್ ಆಪರೇಷನ್ ಮಾಡಿಸಿದ್ಕು ಸೆಕೆಂಡ್ ಆಪರೇಷನ್ ಮಾಡಿಸಿದ್ಕು ಒಂದು 2 kg ಡಿಫ್ರೆನ್ಸ್ ಆಗಿರ್ಬೇಕು ಅಷ್ಟೇ. ಅಷ್ಟೇ. ಹೌದು, ಬಾಡಿ ವೆಯ್ಟ್ ಜಾಸ್ತಿ ಆಗ್ಬಿಟ್ಟಿದೆ, ನಿಮ್ಮ ಬಾಡಿ ವೆಯ್ಟಿಂದ ಆಗಿದೆ ಅಂದರು. ಸರಿ ಆಯಿತು, ಅದಕ್ಕೂ ಸರಿ ಮಾಡಿ ಅದನ್ನೂ ಡೌನ್ ಮಾಡ್ಕೊಂಡು ಮತ್ತೆ ಅದೇ ಈಗ ಮತ್ತೆ ನಾನು ಈಗ ಒಂದು ತಿಂಗಳು ಮುಂಚೆ, ನವಂಬರ್ಗಿಂತ ಮುಂಚೆ ತೋರಿಸಿದೆ. ಸರ್ ಏನು ಸರ್ ಹಿಂಗೆ ಮತ್ತೆ ಪೇಯ್ನ್ ಸ್ಟಾರ್ಟ್ ಆಗಿದೆಯಲ್ಲ ಅಂತ ಅಂದಿದ್ಕೆ ಮತ್ತೆ MRI ಮಾಡಿಸ್ಕೊಂಡು ತೋರಿಸ್ದೆ. ಪೇಯ್ನ್ ಸ್ಟಾರ್ಟ್ ಆಗಿದೆಯಲ್ಲ ಸರ್ ಅಂದಿದ್ದಕ್ಕೆ ಬಾಡಿ ವೆಯ್ಟ್ ಸರ್, ಬಾಡಿ ವೆಯ್ಟ್ ಇಳಿಸಿದ್ದೀನಿ ಸರ್, ಅಲ್ಲ ನಾನು ಬಾಡಿ ವೆಯ್ಟ್ ಇಳಿಸಿದ್ದೀನಿ ಸರ್, ಅದಕ್ಕೆ ನಾನು ಅಷ್ಟು ಧೈರ್ಯ ಕೇಳಕ್ಕೆ ಬರ್ತಾಯಿದ್ದೀನಿ ಸರ್ ಅಂದೆ. ಇಲ್ಲ ಅದು ಕ್ಲಿಪ್ ಹಾಕ್ಲೇಬೇಕು ಇವಾಗ, ನಿಂಗೆ ಅದು ಡಿಸ್ಕು ಸ್ವಲ್ಪ ಜಾಸ್ತಿ ಇದಾಗ್ಬಿಟ್ಟಿದೆ ಅಂತ. ಅವಾಗ ಸ್ವಲ್ಪ ನಾನು ಸರಿ ಆಯಿತು, ನನ್ನ ಬೆನ್ನು ನೋಡೋಣ ಬಿಡಿ ಸರ್ ಅಂತ ನಾವು ಸುಮ್ಮನಾಗಿದೆ. ಅಲ್ಲಿ ಈಗ ಬಾಡಿ ವೆಯ್ಟ್ಗೆ ತೂಕ ಬರೋದಾದರೆ, ನಿಮ್ಮ ತಾಯಿಯವ್ರು ನಿಮಗಿಂತ ದಪ್ಪದ, ಅವ್ರಿಗೆ ಸೊಂಟನೂ ಬಂದಿದೆ ಕೇಳಿ, ಯಾವಾಗ ಬರೋಲ್ಲ. ಬಾಡಿ ವೆಯ್ಟ್ಗೂ ಅದಕ್ಕೆ ಸಂಬಂಧ ಇಲ್ಲ. ಕೆಲವು ನಮ್ಮ ಹತ್ರ ಪೇಷಂಟ್ಗಳು ಬರ್ತಾರೆ 120 kg 130 kg ಇರ್ತಾರೆ. ಬೇರೆ ಕಾಯಿಲೆಗೆ ಬಂದಿರ್ತಾರೆ, ಡಯಾಬಿಟಿಸ್ ರಿವರ್ಸಲ್ಗೆ, BP ರಿವರ್ಸ್, ಅದಕ್ಕೆ 120-130 kg ಇರ್ತಾರೆ. ಬ್ಯಾಕ್ ಪೈನ್ ಮಂಡಿನ ಇರೋದೇ ಇಲ್ಲ ಅವ್ರಿಗೆ ಅಲ್ವಾ? ಸೊ ಇದು ಬಂದು ಏನಂದರೆ ಸರ್, ಇದು ಕಂಪ್ಲೀಟು ನಮ್ಮ ಮೆಡಿಕಲ್ ಎಜುಕೇಷನ್ನೇ ಚೇಂಜ್ ಆಗಿಬಿಟ್ಟಿದೆ. ಮೆಡಿಕಲ್ ಎಜುಕೇಷನ್ಗೆ ನಮ್ಗೆ ಹೇಳ್ತಾರೆ ಫಸ್ಟು ಫಿಸಿಯೋಥೆರಪಿ, ಆ ಥರ ಆಗುತ್ತೆ. ಆ ಥರ ಆಗುವಾಗ ಏನಾಗುತ್ತೆ, ಪರ್ಮನೆಂಟ್ ಆಗಿರ್ತಕ್ಕಂಥ ಒಂದು ಸೊಲ್ಯೂಷನ್ ಸಿಗೋಲ್ಲ. ನಾವು ಯಾವುದನ್ನು ಪ್ರಾಬ್ಲಮ್ ಅಂತ ಅಂದ್ಕೊಳ್ಳುವಾಗ, ಇರೋ ಪ್ರಾಬ್ಲಮ್ ಬಿಟ್ಟು ಬೇರೆ ಯಾವುದನ್ನೋ ತೊಂದರೆ ಅಂತ ಅಂದ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಾಗ, ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಎಲ್ಲೋ ಇರುತ್ತೆ, ಯಾವುದೋ ಒಂದು ರೂಮಲ್ಲಿ ಒಂದು ಇಲಿ ಸತ್ತಿರುತ್ತೆ, ಬೇರೆ ಎಲ್ಲ ಇನ್ನೊಂದು ರೂಮಲ್ಲಿ ಅದು ಇದೇನೇ ಸತ್ತಿದ್ದು ತಗೊಳ್ಳಿ ಇದನ್ನು ಬಿಸಿ ಹಾಕಿ ಅಂತ ಆದರೂ ವಾಸನೆ ಬರೋದು ಕಮ್ಮಿ ಆಗಲ್ಲ. ಕರೆಕ್ಟಾಗಿ ಹುಡುಕ್ಬೇಕು, ಇದೇ ರೂಮಲ್ಲೇ ಇದಕ್ಕೆ ಸ್ಮೆಲ್ ಬರ್ತಾರೆ ಅಂತ ಹುಡುಕ್ಬಿಟ್ಟು ನಾವು ತೆಗೆದಾಕಬೇಕು. ನಮ್ಮ ಮೈಯಲ್ಲಿರ್ತಕ್ಕಂಥ ಕಾಯಿಲೆನ ನಾವು ಅಪ್ರೂಟ್ ಮಾಡಿದ್ರಿ ಈ ಥರನ, ಅವಾಗ ಕಂಪ್ಲೀಟ್ ಆಗೋದು ಮೇನು ಪಾಯಿಂಟ್ ಆಫ್ ದಿ ಇದನ್ನ ಕಂಡಿಡ್ಕೊಂಡ್ರೆ, ಪ್ರಾಬ್ಲಮ್ ಕಂಡಿಡ್ಕೊಂಡ್ರೆ ನೀಡೋ ಸೊಲ್ಯೂಷನ್. ಹೌದು ಸರ್, ಹೌದು. ಏನು ಮಾಡಿಲ್ಲ ಸರ್ ಬಿಡಿ, ನಾನು 2 ಸಲ ಆಪರೇಷನ್ ಅನುಭವಿಸಿ ನನಗೆ ಗೊತ್ತಿರೋ ಮಟ್ಟಿಗೆ ನಾವು ಖರ್ಚು ಮಾಡಿರೋ ಒಂದು 6 to 7 lakhs ಖರ್ಚು ಮಾಡಿಬಿಟ್ಟಿದ್ವಿ 2 ಆಪರೇಷನ್ಗೆ. ಮತ್ತೆ ಇನ್ನೊಂದ್ಸರಿ ಕ್ಲಿಪ್ಗೆ 5 lakhs, ಅದಕ್ಕೂ ರೆಡಿ ಇದ್ವಿ. ಇಲ್ಲ ಅಂತಲ್ಲ, ಅದಕ್ಕೂ ರೆಡಿ ಇದ್ವಿ ಸರ್. ಏನು ಗೊತ್ತಾ ಸರ್, ದುಡ್ಡು ಹೆಂಗಾರ ಅರೇಂಜ್ ಮಾಡಿಬಿಡ್ತೀವಿ. ಯಾಕೆ ವಾಸಿ ಆಗುತ್ತೆ ಅಂತಿದ್ರೆ, ಈಗ ಪೇರೆಂಟ್ಸ್ ರೆಡಿ ಮಾಡ್ತಾರೆ, ನಾವು ರೆಡಿ ಮಾಡ್ಕೊಂತೀವಿ, ಇಲ್ಲಾಂದರೆ ಇನ್ಶೂರೆನ್ಸ್ ಇದ್ದಾವೆ, ಹೆಂಗೋ ರೆಡಿ ಆಗಿಬಿಡುತ್ತೆ. ಬಟ್ ಅಷ್ಟು ದುಡ್ಡು ಖರ್ಚು ಮಾಡಿದ್ರು ರಿಸಲ್ಟ್ ಬರಲ್ಲ, ಮತ್ತೆ ಕಾಂಪ್ಲಿಕೇಟು. ಓಡಾಡಂಗಿಲ್ಲ, ನಡೆಯಂಗಿಲ್ಲ, ಓಡೋಗಂಗಿಲ್ಲ, ಅದಂಗೆ ಹೆಂಗಿರೋಕ್ಕಾಗತ್ತೆ ಆ ಥರ? ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿರಿ, ಹೆಂಗಿರೋಕ್ಕಾಗುತ್ತೆ? 5 kg ಭಾರ ಎತ್ತಿದ್ದೀವಿ, ನಾಳೆ ಮಗು ಇರುತ್ತೆ, ಎತ್ಕೊಂಡು ಇರೋಕ್ಕಾಗುತ್ತಾ? ಆಮೇಲೆ ಅದು ಹೋದರೆ ಇಲ್ಲ ನೀವು 10 kg ಪಾಪ ಓದ್ಕೊಂಡಿದ್ರೆ ಅದಕ್ಕೆ ಪೇಯ್ನ್ ಬಂತು. ಅದೇ ನೀವು ಪ್ರಾಬ್ಲಮ್ ವೆಯ್ಟ್ ಜಾಸ್ತಿ ಇದೆ, ನೀವು ಬೆಂಡ್ ಮಾಡಿದ್ದೀರಾ, ಆಗಿದೆ, ಅದಕ್ಕೆ ಹಂಗಾಗಿ ಪ್ರಾಬ್ಲಮ್. ನಾನು ಇದು ಕೇಳಿ ನನಗೊಂಥರ ಹೆಂಗಾಗ್ಬಿಟ್ಟಿದ್ರೆ, ದಪ್ಪ ಇರೋದೇ ಮೇನ್ ಪ್ರಾಬ್ಲಮ್. ಆಕ್ಚುಲಿ ದಪ್ಪ ಇದ್ರೆ ಬೇರೆಗೆಲ್ಲ BP ಇದೆ, ಶುಗರ್ ಇದೆ, ಅದೇ ಇದೆಯಲ್ಲ, ನನಗೆ ಏನೂ ಇಲ್ಲ, ನಾನು ದಪ್ಪ ಇರೋದೇ ಮೇನ್ ಪ್ರಾಬ್ಲಮ್. ತುಂಬ ಸೀರಿಯಸ್ ಸುಮ್ಮನೆ ಆಗ್ಬಿಟ್ಟಿದೆ. ಇಲ್ಲಿ ಬಂದಮೇಲೆ ನಾನು ಈಗಂತೂ ಆಲ್ಮೋಸ್ಟ್ ನಾನು 80% ಕ್ಯೂರ್ ಆದಂಗೆ, ನಂಗೆ ಗೊತ್ತಿರೋ ಮಟ್ಟಿ 80% ಕ್ಯೂರ್ ಆಗಿದ್ದೀನಿ. ಅದೇನು ಸಮಸ್ಯೆ ಇಲ್ಲ, ಅದೇನು ಸಮಸ್ಯೆ ಇಲ್ಲ. ಇನ್ನು ಡಯಟ್ ಗೇಟ್ ನೋಡ್ಕೊಂಡು ಆರಾಮಾಗಿರ್ಬೋದು. ಇಲ್ಲ, ಲಾಸ್ಟ್ ಟೈಮು ನೀವು ಡಿಸ್ಚಾರ್ಜ್ ಹಾಕಿನ ಒಂದು 2 ದಿನ ಮುಂಚೆ ನಿಮ್ಮ ತಾಯಿಯವ್ರು ಬಂದು ಕಣ್ಣೀರು ಹಾಕಿದ್ರು. ಸರ್ ಏನಾರ ಮಾಡಿ ಇದು ವಾಸಿ ಆಗುತ್ತೆ ಹಂಗೆ ಸರ್, ಅವತ್ತು ಪರಿಸ್ಥಿತಿ ಹೆಂಗಿತ್ತು. ಮುಂದೆ ಬೆಳೆಯೋ ಮಕ್ಕಳು ಏನ್ ಮಾಡೋದು, ಯಾವ ತರ ಅಂತ ತಿಕ್ಕೆ ತುಚ್ಚಿದಂಗ ಆಗೋಗಿತ್ತಲ್ಲ. ಇವಾಗ
34 ಸರ್. ಇನ್ನು ಈಗ ನಾನು ಇವೆಲ್ಲ ಬೆಡ್ ರಿಟರ್ನ್ ಆಗ್ಬಿಟ್ರೆ ನನ್ನ ಮುಂದೆ ಪರಿಸ್ಥಿತಿ ಹೆಂಗೆ? ಫ್ಯೂಚರಲ್ಲಿ ಏನಾಗುತ್ತೆ, ಫ್ಯಾಮಿಲಿ ನೋಡ್ಕೊಳ್ಳೋದು ಯಾರು, ದುಡಿಯೋದು ಯಾರು, ಮನೆ ಅಪ್ಪ ಅಮ್ಮ ಈಗ ಅವ್ರಿಗೂ ವಯಸ್ಸಾಯ್ತು, ಅವ್ರನ್ನೂ ಸಾಕೋದು ಯಾರು? ಈ ಥರ ಒಬ್ರಿಗೊಂದು ಹೆಲ್ತ್ ಸಮಸ್ಯೆ ಆಯಿತು ಅಂದರೆ, ಈ ಥರ ಬೆಡ್ ರಿಟರ್ನ್ ಆಗೋ ಥರ ಆಯಿತು ಅಂದರೆ, ಈಗ ಶುಗರ್ ಬರುತ್ತೆ, ಬಿ ಪಿ ಬರುತ್ತೆ, ಏನೋ ಒಂದು ಆಗುತ್ತೆ, ಮಾತ್ರೆ ತಗೊಂಡು ಹೆಂಗೆ ಮೇಂಟೈನ್ ಮಾಡೋಣ. ಇದು ಮಾತ್ರೆ ತಗೊಂಡ್ರೆ ವಾಸಿ ಆಗಲ್ಲ ಅಂತ ಅಂದರೆ ಬೆಡ್ ರಿಟರ್ನ್ ಆಗೋ ಥರ ಇದೆ ಆಗ್ತೀವಂತಂದರೆ ದಟ್ ಈಸ್ ರಿಯಲಿ. ಸರ್ ಹಿಂಗೆ ಸೋಫಾ ಮೇಲೆ ಬಲಿಕೊಂಬಿಟ್ಟು ಸೈಡ್ಗೆ ತಟ್ಟೆಯಲ್ಲಿ ಹಿಂಗೆ ಊಟ ತೊಗೊಳ್ತೀನಿ ನಾನು. ನನಗೆ ನೋಡ್ತಾ ಇದ್ರೆ ನನಗೆ ಏನಪ್ಪ ಮಾಡಬೇಕು ನಾನು ಅಂತ ಮನ್ಸಿಗೆ ತುಂಬ ಬೇಜಾರಾಗ್ಬಿಡೋದು. ನಾರ್ಮಲ್ ಹಿಂಗೆ ಕೂತ್ಕೊಳ್ಳೋ ಆಗ್ತಾ ಇರಲಿಲ್ಲ ಸರ್. ಹಿಂಗೆ ನಾನು ಹಿಂಗೆ ಕುತ್ಕೊಂಡು ಹಿಂಗೆ ಊಟ ಮಾಡಬೇಕಾಗಿತ್ತು. ನನಗೆ ಈ ಪೊಸಿಷನ್ ಊಟ ಮಾಡಬೇಕಾಗಿತ್ತು ನಾನು. ಅಂದರೆ ನನಗೆ ಈ ಪೊಸಿಷನ್ ಏನು ಸ್ಟ್ರೈಟ್ ಬರಬೇಕಾಗಿತ್ತು. ಹಿಂಗೆ ಕೂತ್ಕೊಂಡು ಹಿಂಗೆ ನಾನು ನೆನ್ಸಿದ್ಯಾ ನನಗೆ ಈಗಲೂ ಅಂತ. ಇಲ್ಲಿ ಬರೋಕ್ಕೆ ಎಷ್ಟು ದಿನ ಮುಂಚೆ ಅದು? ಜನವರಿ ಡಿಸೆಂಬರ್ಲೆ ಸ್ಟಾರ್ಟ್ ಆಗ್ಬಿಟ್ಟಿದ್ರು. ಡಿಸೆಂಬರ್ ಜನವರಿಂದ 2 ತಿಂಗಳು ಇಲ್ಲಿ ಬಂದಿದ್ದು, ಫೆಬ್ರವರಿ 1ಕ್ಕೆ ಆಲ್ಮೋಸ್ಟ್ 2 ತಿಂಗಳು ಅದೇ ಥರನೇ ಲೈಫ್ ಮಾಡಿ. ಬಂದು ಜನವರಿ ಬಂದು ಆದ್ಮೇಲೆ ಮತ್ತೆ ಬಂದಿದ್ದಿಲ್ಲ. ಅದೇ ನಂಗೆ ಆ ಪ್ರಾಬ್ಲಮ್ ಸ್ಟಾರ್ಟ್ ಅದೇ ಯಾವ ಥರ ಸಿವಿಯರ್ ಆಗಿದ್ದು ಜನವರಿಲೇ. ಜನವರಿ ಆಲ್ಮೋಸ್ಟ್ 2 ತಿಂಗಳು ಅದೇ ಥರನೇ ಮಲ್ಕೊಂಡೇ ಊಟ ಮಾಡೋ ಥರ ಕಂಡೀಷನ್ ಇತ್ತು. ಓಕೆ, 2 ತಿಂಗಳು ಹಂಗೆ ಆಗಿತ್ತು. ಫೆಬ್ರವರಿಗೆ ಬಂದು ಇಲ್ಲೂ ಬಂದು 5 ಡೇಸ್ ಅಡ್ಮಿಟ್ ಆದಮೇಲೆ ಒಂಚೂರು ಓಕೆ ಮ್ಯಾನೇಜಬಲ್ ಆಗಿತ್ತು. ಕುತ್ಕೊಂಡೆಲ್ಲ ನಡೀತಾ ಇತ್ತು. ಈಗ ಆರಾಮಾಗಿ ಮನೇಲಿ ಓಕೆ ಸರ್. ಓಕೆ, ನನ್ನ ಕೆಲಸ ನಾನು ಮಾಡಿಕೊಂಡು ಮನೆಯಲ್ಲೇ ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ. ಇನ್ನು ಸ್ವಲ್ಪ ಇಲ್ಲ ಜನ ಆಗ್ತೀರಿ ಸರ್. ನಾನು ಹೇಳ್ತೀನಲ್ಲ, ನೀವು ಕರೆಕ್ಟಾಗಿ ಏನು 3 ಮಂತ್ಸಲ್ಲಿ ನಿಮ್ಮದು ಹೋದ ವರ್ಷ ಮಾಡ್ತಿದ್ದಂಥ ಇದು ಬ್ಯಾಕ್ ಪೇನ್ ಬರೋಕ್ಕಿಂತ ಮುಂಚೆ ಏನೇನೆಲ್ಲ ಕೆಲಸ ಮಾಡ್ತಿದ್ರು ನೋಡಿ, 2017, 16 ಆ ಟೈಮಲ್ಲಿ ಆ ಥರ ಆಗುತ್ತೆ ನಿಮ್ಮ ಬಾಡಿ, ಈ ಇಂಟರ್ನಲ್ಲಿ ಮತ್ತು ಎಕ್ಸ್ಟರ್ನಲ್ಲಿ. ಇನ್ನೂ ಖುಷಿ ಆ ಥರ ಇನ್ನೂ ಚೆನ್ನಾಗಿ ನೀವೇ ಬರ್ತೀರಲ್ಲ, ನೆಕ್ಸ್ಟ್ ಏನು ಬೇಕಾದ್ರೆ ಇನ್ನೂ ವಿಡಿಯೋ ತೆಗೆದಾಕೋಣ. ಆಯ್ತು ಸರ್. ಸೊ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಏನು ಅಡ್ವೈಸ್ ಮಾಡ್ತೀರಾ ಸರ್ ನೀವು? ನಿಮ್ಮ ದಯವಿಟ್ಟು ಸರ್ಜರಿಗೆ ಮಾತ್ರ ಹೋಗ್ಬೇಡಿ. ಓಕೆ, ಬ್ಯಾಕ್ ಪೇನ್ ಇದ್ರೆ ಬನ್ನಿ ಇಲ್ಲಿ ನಿಮ್ಮ ಒಂದ್ಸಲ ಟ್ರೈ ಮಾಡಿ ಹೋಗಿ. ಬೇರೆ ಕಡೆ ಅಮೌಂಟ್ ಖರ್ಚು ಮಾಡೋಕೆ ಮುಂಚೆ ಇಲ್ಲಿ ಬಂದು ಒಂದ್ಸಲಿ, ನನಗಂತೂ ಕ್ಯೂರ್ ಆಗಿದೆ, ಬಂದು ಒಂದ್ಸಲಿ ಚೆಕ್ ಮಾಡಿ ಕ್ಯೂರ್ ಮಾಡ್ಕೊಂಡು ಆರಾಮಾಗಿ ಹೋಗಿ. ಪಕ್ಕ 100% 200% ಕ್ಯೂರ್ ಆಗಿದೆ. ಕ್ಯೂರ್ ಆಗಿದೆ. ಥ್ಯಾಂಕ್ ಯು ಸರ್. ನೀವೇನು ಹೇಳ್ತೀರಮ್ಮ? ನಾನು ಅದೇ ಸರ್ ಹೇಳೋದು, ಇಲ್ಲೇ ಬಂದು ಒಂದ್ಸಲ ಟ್ರೀಟ್ಮೆಂಟ್ ತಗೊಳ್ಳಿ ಸರ್. ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಕಡೆ ಹೋಗಿ. ಮೊದಲು ಸಜೆಷನ್ ಆಪ್ರೇಷನ್ ಅಂತೂ ಬೇಡ, ಯಾರು ಹೋಗ್ಬೇಡಿ. ಮೋಸ ಒಟ್ಟು ಮೋಸ ಆಗ್ಬಿಟ್ಟಿದೆ ಇವಾಗ ಮೆಡಿಕಲ್. ಅವ್ರು ಹೇಳಿದ್ ನಾವು ಕೇಳ್ಬೇಕಷ್ಟೇ, ನಾವು ಒಳಗಡೆ ತೆಗೆದು ನೋಡೋಕ್ಕಾಗಲ್ಲ. ಅವ್ರು ಏನು ಹೇಳ್ತಾರೆ ನಾವು ಅದು ಕೇಳಬೇಕು. ಆದರೆ ಇಷ್ಟು ಮೋಸ ಅಂತ ಗೊತ್ತಿಲ್ಲ. ಇಲ್ಲ, ಅವರು ಸರ್ಜರಿ ಮಾಡ್ತೀವಿ ಅನ್ನೋ ಮಗ ಏನು ಹೇಳಿರ್ತಾರೆ ಅದನ್ನೇ ಮಾಡ್ತಾರೆ. ಇವಾಗ ಡಿಸ್ಕ್ರಿಮಿನೇಟ್ ಮಾಡ್ಕೊಂಡು ಮಾಡಿರ್ತಾರೆ, ಬಟ್ ಆ ಸಿಸ್ಟಮ್ಮೇ ಹಂಗಿದೆ. ಇದೆ ಅಂತಂದ್ರೆ ಸ್ವಲ್ಪ ನಮ್ಗೆ ಮುಂದೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಡ್ಬೇಕು. ಮುಂದೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ರೆ ನಾವು ಎಚ್ಚೆತ್ಕೋಬಹುದು. ಏನು ಹೇಳಿದೆ ಸುಮ್ಮನೆ ಅವ್ರಿಗೆ ಇಷ್ಟ ಬಂದಾಗ ಅವ್ರು ಮಾಡ್ಬಿಟ್ಟು ಕೊಟ್ಬಿಟ್ರೆ ನಮ್ಮಂತ ಬಡಪಾಯಿಗಳ ಪರಿಸ್ಥಿತಿ ಏನಾಗಬೇಕು? ಅದಕ್ಕೆ ಆಪರೇಷನ್ ಹೋಗ್ಬೇಡಿ ಯಾರು. ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆಗಲಿಲ್ಲ ಅಂದ್ರೆ ಬೇರೆ ಕಡೆ ಹೋಗಿ. 100% ಕ್ಯೂರ್ ಆಗುತ್ತೆ. ನಾವು ಎಲ್ಲ ಅನುಭವಿಸಿದ್ದೀವಿ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಭಾಗ್ಯ. ಭಾಗ್ಯ ಅಂತ. ನಿಮ್ಮ ತೇಜಸ್ ಕುಮಾರ. ಯಾವ ನಗರ? ಇಲ್ಲಿ ನಾವು ಇಲ್ಲಿ ಸುಂಗುದಕಟ್ಟೆ, ಮಾಗಡಿ ರೋಡ್. ಓಕೆ ಸರ್. ಥ್ಯಾಂಕ್ ಯು ಸರ್.